ಪೊಲೀಸರಿಂದಲೇ ಹೆಡ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದು ಕಿಡ್ನಾಪ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಪೊಲೀಸರ ಗೂಂಡಾವರ್ತನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗೂಂಡಾವರ್ತನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಹೆಡ್ ಕಾನ್ಸ್ಟೇಬಲ್ ಮೇಲೆ ಅಪಹರಣ ಮಾಡಿ ಹಲ್ಲೆ ಮಾಡಿರುವಂತಹ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. ದೂರು ನೀಡಿದ್ರೂ ಕೂಡ ಪ್ರಕರಣವನ್ನ ದಾಖಲಿಸಿಕೊಳ್ತಾ ಇಲ್ಲ ಅತ್ತಿಬೆಲೆ ಪೊಲೀಸರು ಅನ್ನುವಂತಹ ಆರೋಪ. ರಾಜ್ಯ ಗಡಿ ಭಾಗ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಅತ್ತಿಬೆಲೆ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಅಫ್ರೋಜ್ ಖಾನ್ ಬೆಂಗಳೂರಿನ ಗೋವಿಂದರಾಜನಗರ ಪೊಲೀಸರಿಂದ ಹಲ್ಲೆಯಾಗಿದೆ. ಸಬ್ ಇನ್ಸ್ಪೆಕ್ಟರ್ ಗುರುಪ್ರಸಾದ್ ಟೀಮ್ನಿಂದ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಅಫ್ರೋಜ್ ಖಾನ್ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟಿದ್ರು ಕೂಡ ಕೇಸ್ ದಾಖಲಿಸಿಕೊಳ್ತಾ ಇಲ್ಲ ಅತ್ತಿಬೆಲೆ ಪೊಲೀಸರು, ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಅಫ್ರೋಜ್ ಖಾನ್. ಸಬ್ ಇನ್ಸ್ಪೆಕ್ಟರ್ ಗುರುಪ್ರಸಾದ್ ಟೀಮ್ನಿಂದ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದು ಕೂಡ ಬೆಂಗಳೂರಿನ ಗೋವಿಂದರಾಜನಗರ ಪೊಲೀಸರಿಂದ ಹಲ್ಲೆ ಆಗಿರುವಂತಹ ವಿಚಾರ ಇದೀಗ ಬಯಲಿಗೆ ಬರ್ತಾ ಇದೆ. ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ನನ್ನ ಮೇಲೆ ಹಲ್ಲೆ ಆಗಿದೆ, ಕಿಡ್ನಾಪ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ, ದೂರನ್ನ ದಾಖಲಿಸಿಕೊಳ್ಳಿ ಅಂತ ಕೇಳ್ಕೊಂಡ್ರು ಕೂಡ, ಕಂಪ್ಲೇಂಟ್ ಕೊಡಕ್ ಹೋದ್ರೂ ಕೂಡ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ, ದೂರ ತೆಗೆದುಕೊಳ್ತಾ ಇಲ್ಲ. ನಮಗೂ ಕೂಡ ಕಾನೂನು ಗೊತ್ತಿದೆಯಲ್ವಾ, ಸೊ ಯಾಕೆ ತೆಗೆದುಕೊಳ್ತಾ ಇಲ್ಲ, ನಮ್ಮ ಮೇಲೆ ಹಲ್ಲೆಯಾಗಿದೆ ಅಂತ ಹೇಳಿ ಇದೀಗ ಕಾನ್ಸ್ಟೇಬಲ್ ಅಫ್ರೋಜ್ ಖಾನ್ ಆರೋಪ ಮಾಡ್ತಾ ಇದ್ದಾರೆ. ದೂರು ತೆಗೆದುಕೊಳ್ತಾ ಇಲ್ಲ ಅಂತ. ಯಾಕಾಗಿ ಹಲ್ಲೆ ಮಾಡಿದ್ರು, ಯಾವ ವಿಚಾರಕ್ಕೆ ಹಲ್ಲೆ ಆಯ್ತು, ಯಾವ ವಿಚಾರಕ್ಕೆ ಗಲಾಟೆ ಆಯ್ತು ಅನ್ನೋದು ಪ್ರಶ್ನೆ. ಅತ್ತಿಬೆಲೆ ಪೊಲೀಸರು ಯಾಕೆ ದೂರನ್ನ ದಾಖಲಿಸ್ಕೊಳ್ತಾ ಇಲ್ಲ, ದೂರು ಕೊಟ್ಟರು ಯಾಕೆ ಕೇಸ್ ದಾಖಲಿಸ್ಕೊಳ್ತಾ ಇಲ್ಲ, ಅತ್ತಿಬೆಲೆ ಪೊಲೀಸರು ಯಾಕೆ ಹಿಂದೆಟನ್ನ ಹಾಕ್ತಾ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಹಿಂದೆಟನ್ನ ಹಾಕ್ತಾ ಇದ್ದಾರಾ ಗೊತ್ತಿಲ್ಲ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಫ್ರೋಜ್ ಖಾನ್ ಹೆಡ್ ಕಾನ್ಸ್ಟೇಬಲ್ ಅವರೇ ಹಲ್ಲೆಗೆ ಒಳಗಾದಂತಹ ವ್ಯಕ್ತಿ. ಮತ್ತೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಗೋವಿಂದರಾಜನಗರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗುರುಪ್ರಸಾದ್ ಅವರ ಭಾವಚಿತ್ರವನ್ನ ಗಮನಿಸ್ತಾ ಇದ್ದೀರಿ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಪಹರಣವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ದೃಶ್ಯ. ಸಿಸಿಟಿವಿಯ ದೃಶ್ಯ ಲಭ್ಯ ಆಗಿದೆ ಗ್ಯಾರಂಟಿ ನ್ಯೂಸ್ಗೆ, ಅದನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಫ್ರೋಜ್ ಖಾನ್ ಅವರನ್ನ ಅಪಹರಣ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅಪಹರಣ ಮಾಡಿ ಅಫ್ರೋಜ್ ಖಾನ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಮೇಲೆ ಸಬ್ ಇನ್ಸ್ಪೆಕ್ಟರ್ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗೂಂಡಾವರ್ತನೆ ತೋರ್ತಾ ಇದ್ದಾರೆ, ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಮೊದಲಿಗೆ ಯಾವ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಯಿತು, ಗುರುಪ್ರಸಾದ್ ಅವರಿಗೂ ಅಫ್ರೋಜ್ ಖಾನ್ಗೂ ಯಾವ ವಿಚಾರಕ್ಕೆ ಗಲಾಟೆ ಆಯ್ತು ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಅಜಯ್, ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಅಜಯ್, ಹೆಡ್ ಕಾನ್ಸ್ಟೇಬಲ್ ಮೇಲೆ ಸಬ್ ಇನ್ಸ್ಪೆಕ್ಟರ್ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ, ಅದು ಕೂಡ ಅಪಹರಣ ಮಾಡಿ ಯಾವ ವಿಚಾರಕ್ಕೆ ಗಲಾಟೆ ಆಯ್ತಂತೆ, ಯಾಕೆ ಹಲ್ಲೆ ಮಾಡಿದ್ರಂತೆ, ದೂರು ಕೊಡೋಕೋದ್ರೆ ಯಾಕೆ ದೂರು ದಾಖಲಿಸ್ಕೊಳ್ತಾ ಇಲ್ಲ? ರಮ್ಯಾ, ಏನು ನಡು ರಸ್ತೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಒಂದು ಕಡೆ PSI ಸಬ್ ಇನ್ಸ್ಪೆಕ್ಟರ್ ಏನಿದ್ರೆ ಅವ್ರಿಗೆ ಮೊದಲಿಗೆ ಕೆಲವೊಂದಷ್ಟು ಕೇಸ್ ನ ಸ್ಟಡಿಯನ್ನ ಮಾಡ್ತಾ ಇರ್ತಾರೆ. ಹೀಗಾಗಿ ಗಾಂಜಾವನ್ನ ಕೇಸ್ ಅಂತ ಇದ್ದಂತ ಸಂದರ್ಭದಲ್ಲಿ ಒಬ್ಬ ಆರೋಪಿಯನ್ನ ಪತ್ತೆಗಾಗಿ ಇದೇ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಬೆಂಗಳೂರಿನ ಗೋವಿಂದರಾಜನಗರದ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತ ಗುರುಪ್ರಸಾದ್ ಏನಿದ್ರೆ ಅವರು ಒಂದು ತಂಡವನ್ನ ರಚನೆ ಮಾಡ್ಕೊಂಡು ಇಲ್ಲಿಂದ ತಮಿಳುನಾಡಿಗೆ ಹೋಗಿರ್ತಾರೆ. ಅಲ್ಲಿ ಕೇಸನ್ನ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ಅತ್ತಿಬೆಲೆ ಟೋಲ್ ಏನಿದೆ ಅಲ್ಲಿ ಬಂದು ಗಾಡಿಯನ್ನ ಪಾರ್ಕ್ ಮಾಡೋದು, ಟಿವಿಯನ್ನ ಕುಡಿಯುವಂತ ಸಂದರ್ಭದಲ್ಲಿ ಆ ಒಂದು ಒನ್ ವೇ ರೋಡ್ ನಲ್ಲಿ ಏನು
ಅತ್ತಿಬೆಲೆಯ ಹೆಡ್ ಕಾನ್ಸ್ಟೇಬಲ್ ಏನಿದ್ರೆ ಅವ್ರ ಮಗ ಏನಿದ್ರೆ ಆತ ಬೈಕ್ ನಲ್ಲಿ ಅಪ್ರಾಪ್ತ ಹುಡುಗ ಆತ ಬರ್ತಾ ಇರ್ತಾನೆ. ಹೀಗಾಗಿ ಕೆಲವೊಂದಷ್ಟು ಅನುಮಾನ ಬರುತ್ತೆ. ಯಾಕಂದ್ರೆ ಒಂದ್ ವೇಳೆ ಬರ್ತಾ ಇದ್ದಾನೆ, ಅವ್ನು ನೋಡೋಕ್ಕೂ ಕೂಡ ಮುಸ್ಲಿಂ ತರ ಕಾಣ್ತಾ ಇದ್ದಾನಂತ ಏನೋ ಒಂದು ಭಾವನೆಯಲ್ಲಿ ಆತನನ್ನ ಅಡ್ಡಗಟ್ಟಿ ಬೈಕ್ ನ ಚೆಕ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಪ್ರಮುಖವಾಗಿ ನಂಬರ್ ಪ್ಲೇಟ್ ಏನಿದೆ ಗಾಡಿ, ಆ ಒಂದು ನಂಬರ್ ಪ್ಲೇಟ್ ಕೂಡ ಅಸ್ಪಷ್ಟವಾಗಿ ಇತ್ತು. ಹೀಗಾಗಿ ಕೆಲವೊಂದಷ್ಟು ಅನುಮಾನ ಇರುತ್ತೆ. ಯಾಕಂದ್ರೆ ಪೊಲೀಸರು ಗಡಿ ಭಾಗದಲ್ಲಿ ಹೆಚ್ಚಾಗಿ ಗಾಂಜಾ ಮಾರಾಟ ಆಗಿರ್ಬೋದು, ಗಾಂಜಾನ ಪೆಡ್ಲಿಂಗ್ ಮಾಡುವಂತ ಆಗಿರ್ಬೋದು, ಜೊತೆಗೆ ಗಾಂಜಾ ಸೇರುವಂತ ಅತಿ ಹೆಚ್ಚು ಪ್ರಕರಣಗಳು ಕೂಡ ಗಡಿ ಭಾಗದಲ್ಲಿ ಹೆಚ್ಚಾಗಿ ಆಗ್ತಾ ಇರುತ್ತೆ. ಹೀಗಾಗಿ ಅನುಮಾನದ ಮೇಲೆ ಆ ಹುಡುಗನನ್ನ ಅಡ್ಡ ಹಾಕಿ ನಂಬರ್ ಪ್ಲೇಟ್ ಅನ್ನ ಚೆಕ್ ಮಾಡ್ತಾರೆ, ಗಾಡಿ ಲೈಸೆನ್ಸ್ ಕೊಡು ಅಂತ ಕೇಳ್ತಾರೆ. ಆದ್ರೆ ಆತರ ಬಳಿ ಯಾವುದೇ ಡಾಕ್ಯುಮೆಂಟ್ಸ್ ಕೂಡ ಇರೋದಿಲ್ಲ ಅನ್ನೋದು ಕೂಡ ಮಾಹಿತಿ ಗೊತ್ತಾಗುತ್ತೆ. ಹೀಗಾಗಿ ಆತನ ಹಿಂಬದಿ ಇರುವಂತ ಏನ್ ಡಿಕ್ಕಿ ಏನಿದೆ ಅದನ್ನ ತೆಗೆಯುವಂತ ಸಂದರ್ಭದಲ್ಲಿ ಪೊಲೀಸರು ಬಳಸುವಂತ ಹ್ಯಾಂಡ್ ಕಪ್ ಏನಿದೆ ಅಂದ್ರೆ ಆರೋಪಿಗಳನ್ನ ಬಂಧಿಸುವಂತ ಸಂದರ್ಭದಲ್ಲಿ ಬೇಡಿ ಏನಾಗ್ತಾರಲ್ಲ ಅದು ಕೂಡ ಪತ್ತೆ ಆಗುತ್ತೆ. ಹೀಗಾಗಿ ಯಾರು ಇವನು ಈ ತರ ಹ್ಯಾಂಡ್ ಕಪ್ ನಲ್ಲಿ ಇಟ್ಕೊಂಡಿದ್ದಾನೆ, ಜೊತೆಗೆ ಗಾಡಿ ನಂಬರ್ ಪ್ಲೇಟ್ ಕೂಡ ಸರಿಯಾಗಿಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿ ಮತ್ತಷ್ಟು ಪ್ರಶ್ನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆತ ನಮ್ಮಪ್ಪ ಅತ್ತಿಬೆಲೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಿದ್ರೆ ಅವ್ರದ್ದು ಇದು ಗಾಡಿ, ನಾನು ಅರ್ಜೆಂಟ್ ಆಗಿ ಬೇಕರಿಗೆ ಬ್ರೆಡ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಂದೆ ಅಂತ ಹೇಳಿ ಉತ್ತರವನ್ನ ಕೊಡ್ತಾನೆ. ಆದ್ರೂ ಕೂಡ ನಿಮ್ಮ ಅಪ್ಪನಿಗೆ ಕರೆಯನ್ನು ಮಾಡಿಕೊಡು ಅಂತ ಹೇಳಿ ಹೆಡ್ ಕಾನ್ಸ್ಟೇಬಲ್ಗೆ ಕರೆ ಮಾಡುವಂತ ಸಂದರ್ಭದಲ್ಲಿ ಆತ ನನ್ನ ಮಗನನ್ನ ನೀವ್ಯಾಕೆ ಅಡ್ಡ ಹಾಕಿದ್ರ, ನಿಮ್ಮ ಲಿಮಿಟ್ಸ್ ಅಲ್ಲಿ ನೀವು ಮಾಡ್ಕೊಳ್ಳಿ, ನಮ್ಮ ಲಿಮಿಟ್ಸ್ ಅಲ್ಲಿ ಬಂದು ನನ್ನ ಮಗನ ಯಾಕೆ ಚೆಕ್ ಮಾಡ್ತೀವಿ ಅಂತ ಹೇಳಿ ಆತನು ಕೂಡ ಫೋನ್ ನಲ್ಲಿ ಸಂಭಾಷಣೆ ಆಗುತ್ತೆ. ಹೀಗಾಗಿ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತ ಏನು ಗೋವಿಂದರಾಜನಗರ ಸಬ್ ಇನ್ಸ್ಪೆಕ್ಟರ್ ಕೂಡ ಈ ಕೂಡಲೇ ಈ ಸ್ಪಾಟ್ ಬಂದು ಮಾತಾಡು ಅಂತ ಹೇಳಿ ಹೇಳ್ತಾರೆ. ಹೀಗಾಗಿ ಯಾವಾಗ PSI ಗುರುಪ್ರಸಾದ್ ಈ ರೀತಿಯಾಗಿ ಹೇಳ್ತಾರೋ ನೇರವಾಗಿ ಆತ ಹೆಡ್ ಕಾನ್ಸ್ಟೇಬಲ್ ಅತ್ತಿಬೆಲೆ ಅವರು ಕೂಡ ನೇರವಾಗಿ ಸ್ಥಳಕ್ಕೆ ಬರ್ತಾರೆ. ನಂತರ ಅತ್ತಿಬೆಲೆಯ ಹೆಡ್ ಕಾನ್ಸ್ಟೇಬಲ್ ಅಫ್ರೋಜ್ ಜೊತೆಗೆ PSI ಗುರುಪ್ರಸಾದ್ ಜೊತೆ ಸಾಕಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ನಂತರ ಕೈ ಕೂಡ ಮಿಲಾಯಿಸ್ಕೊಂತಾರೆ. ಅಲ್ಲಿದ್ದಂತ ಪೊಲೀಸರು ಕೂಡ ಆತನಿಗೆ ಹಲ್ಲೆನ ಮಾಡಿದ್ದಾರೆ ಅಂತ ಆರೋಪ ಇರುವಂತದ್ದು. ಹೀಗಾಗಿ ನಂತರ ಅವರನ್ನ ಯಾವಾಗ ಜಗಳ ತಾರಕ್ಕೆ ಹೇಳುತ್ತೋ ಇಮಿಡಿಯೇಟ್ ಆಗಿ ಅಫ್ರೋಜ್ ಖಾನ್ ಕಾರ್ನಲ್ಲಿ ತುಂಬಿಸ್ಕೊಂಡು ಹೋಗಿ ಹಲ್ಲೆನ ಮಾಡಿದ್ರು ಅಂತ ಹೇಳಿ ಸಾಕಷ್ಟು ಆರೋಪವನ್ನ ಒಂದ್ ಕಡೆ ಅತ್ತಿಬೆಲೆಯ ಹೆಡ್ ಕಾನ್ಸ್ಟೇಬಲ್ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇಬ್ರು ಕಡೆಯಿಂದ ಕೂಡ ದೂರು ದಾಖಲಾಗ್ತಾ ಇದೆ. ಒಂದ್ ಕಡೆ ಗೋವಿಂದರಾಜನಗರ ಪೊಲೀಸರು ಕೂಡ ಅಫ್ರೋಜ್ ಹಾಗೂ ಪುತ್ರನ ವಿರುದ್ಧವಾಗಿ ದೂರನ್ನ ದಾಖಲು ಮಾಡಿದ್ರೆ, ಕಿಡ್ನಾಪ್ ಮಾಡಿ ಹಲ್ಲೆಯನ್ನ ಮಾಡಿದ್ರು, ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿ ಒಂದ್ ಕಡೆ ಕಾನ್ಸ್ಟೇಬಲ್ ಅಫ್ರೋಜ್ ಕೂಡ ಗೋವಿಂದರಾಜನಗರ PSI ಗುರುಪ್ರಸಾದ್ ಹಾಗೂ ಅವರ ಕ್ರೈಮ್ ಸಿಬ್ಬಂದಿ ಏನಿದೆ ಅವರ ವಿರುದ್ಧವಾಗಿ ಕೂಡ ದೂರನ್ನ ದಾಖಲಿಸ್ತಿದ್ದಾರೆ. ಆದ್ರೆ ಇಲ್ಲಿ ಇಬ್ರು ಕೂಡ ಪೊಲೀಸ್ನವರು ಆಗಿರೋದ್ರಿಂದ ನಡು ರಸ್ತೆಯಲ್ಲಿ ಸಾರ್ವಜನಿಕವಾಗಿ ಎದುರಲ್ಲೇ ಕೈ ಮಿಲಾಯಿಸ್ಕೊಂಡು ಗಲಾಟೆಯನ್ನ ಮಾಡ್ಕೊಂಡು ಹೊಡೆದಾಡ್ಕೊಂಡ್ರು ಕೂಡ ಈ ಇಬ್ಬರು ವಿರುದ್ಧವಾಗಿ ಯಾವುದೇ ಒಂದು ಕೇಸನ್ನ ಪೊಲೀಸರು ಹಿರಿಯ ಅಧಿಕಾರಿಗಳಾಗ್ಲಿ ಪೊಲೀಸರಾಗ್ಲಿ ದಾಖಲಿಸ್ಕೊಂಡಿಲ್ಲ. ಹೀಗಾಗಿ ಇದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇದೆ. CCTV ವೈರಲ್ ಆದ ಮೇಲೆ ಪೊಲೀಸರೇ ಅವರವರೇ ಹೊಡೆದಾಡ್ಕೊಂತಾರೆ. ಇನ್ನು ಜನರಿಗೆ ಯಾವ ರೀತಿಯಾಗಿ ಒಂದು ಸೇಫ್ಟಿಯನ್ನ ಕೊಡ್ತಾರೆ, ಜನರ ಒಂದು ಕಷ್ಟಕ್ಕೆ ಹೇಗೆ ಸ್ಪಂದಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.